ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದ ಮಾಪಪ್ ರೌಂಡ್ನ ರಿಸಲ್ಟ್ ಅಥವಾ ಥರ್ಡ್ ರೌಂಡ್ನ ರಿಸಲ್ಟು ಹೈಕೋರ್ಟಲ್ಲಿ ಕೇಸ್ ನಡೆಯುತ್ತಾ ಕಾರಣದಿಂದ ಹೆಲ್ಡಪ್ ಆಗಿದೆ. ಬಟ್ MCC ಅವ್ರದ್ದು ಮಾಪಪ್ ರೌಂಡ್ ಕಂಪ್ಲೀಟ್ ಆಗಿ ಈಗ ಸ್ಟ್ರೇ ವೇಕೆನ್ಸಿ ರೌಂಡ ಒಂದು ಸೀಟ್ ಮ್ಯಾಟ್ರಿಕ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಮೀನ್ಸ್ ಸ್ಟ್ರೇ ವೇಕೆನ್ಸಿ ರೌಂಡು ಸ್ಟಾರ್ಟ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ MCC ಸ್ಟ್ರೇ ವೇಕೆನ್ಸಿ ರೌಂಡ್ ಹೇಗಿರುತ್ತೆ, ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಮತ್ತು ಹೇಗೆ ರಿಜಿಸ್ಟ್ರೇಷನ್ ಮತ್ತು ಪೇಮೆಂಟ್ ಹೇಗೆ ಮಾಡಬೇಕು ಮತ್ತು ಯಾವ್ಯಾವ ಡೇಟಲ್ಲಿ ಏನೇನು ಪ್ರೊಸೀಜರ್ಸ್ ನಡೀತಾವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಈಗಾಗಲೇ ಯಾರು MCCಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಸಿಗದೆ ಆಪ್ಟೌಟ್ ಆದವರು ಅವರಿಗೆ ರಿಫಂಡ್ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಡೌಟ್ಸ್ಗಳಿದ್ದು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾಯಿದ್ರು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ನೋಡೋಣ ಬನ್ನಿ. ಮೊದಲನೇದಾಗಿ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನೋಡ್ತಾ ಹೋಗ್ಬೋದು ಅಂಡಮಾನ್ ನಿಕೋಬಾರ್, ಆಂಧ್ರ ಪ್ರದೇಶ್ ಮತ್ತು ಅಸ್ಸಾಮ್ದು ಕೊಟ್ಟಿದ್ದಾರೆ, ಬಿಹಾರ್ ಕೊಟ್ಟಿದ್ದಾರೆ, ಚಂಡೀಗಢ, ಡೆಲ್ಲಿ ತನಕ ಕೊಟ್ಟಿದ್ದಾರೆ. ಬಟ್ ಐ ಥಿಂಕ್ ಇನ್ನೂ ಕೊಡಬೇಕಾಗಿತ್ತು ಅನಿಸುತ್ತೆ, ಮುಂದೆ ಇನ್ನೂ ಕಂಟಿನ್ಯೂಷನ್ ಇತ್ತು ಅನಿಸುತ್ತೆ ಇದು. ಬಿಕಾಸ್ 85 ಅಂತ ಇದೆ ಇಲ್ಲಿ ಓನ್ಲಿ, ಬಟ್ 10 ಪೇಜಸ್ ಅಷ್ಟೇ ಅಪ್ಲೋಡ್ ಮಾಡಿದ್ದಾರೆ. ನೋಡೋಣ, ಅದ್ರ ಕರ್ನಾಟಕದ ಮಾತ್ರ ಅದರಲ್ಲಿ ಏನು ಬರೆದಿಲ್ಲ ಈಗ. ನೆಕ್ಸ್ಟು ಬಂದುಬಿಟ್ಟು ಯಾವುದು ನಮ್ಮದು ಶೆಡ್ಯೂಲ್ ಹೇಗಿತ್ತು ಅಂತ ಒಮ್ಮೆ ನೋಡೋಣ, ಯಾವ ಥರ ಇರುತ್ತೆ ಅಂತ. 4th ನವಂಬರ್ಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಆಗಬೇಕಾಗಿತ್ತು, ಇವತ್ತಾಗಿದೆ, ನೋ ಇಶ್ಯೂಸ್. ರಿಜಿಸ್ಟ್ರೇಷನ್ 4th ನವಂಬರ್ ಟು 9th ನವಂಬರ್ ಅಂತ ಕೊಟ್ಟಿದ್ದಾರೆ. ಪೇಮೆಂಟ್ ಫೆಸಿಲಿಟಿ ವಿಲ್ ಬಿ ಅವೈಲೇಬಲ್ ಅಪ್ ಟು 3 PM ಆಫ್ 9th ನವಂಬರ್ 2025 ಅಂತ ಇದೆ. ಚಾಯ್ಸ್ ಲಾಕಿಂಗ್ ಅಥವಾ ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಆಗಿರೋದು 5th ನವಂಬರ್ 2025 ಟು 9th ನವಂಬರ್ 2025 ಅಂತ ಹೇಳಿದ್ದಾರೆ. ದ ಪ್ರೊಸೆಸಿಂಗ್ ಆಫ್ ಸೀಟ್ ಅಲಾಟ್ಮೆಂಟ್ 10th ನವಂಬರ್ 2025 ಟು 11th ನವಂಬರ್ 2025 ಅಂತ ಇದೆ. ಮತ್ತು ರಿಸಲ್ಟ್ ಬರುವಂಥದ್ದು 12th ನವಂಬರ್ 2025ಗೆ ಬರುತ್ತೆ. ರಿಪೋರ್ಟಿಂಗ್ ಆಗಿರೋ ಟೈಮ್ ಕೊಟ್ಟಿರೋದು 13th ಟು 20th ನವಂಬರ್ 2025 ಅಂತ ಇದೆ. ನೆಕ್ಸ್ಟು ನೋಡ್ತಾ ಹೋಗೋದಾದರೆ ನಾವಿಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ನ 35th ಪೇಜ್ ನಂಬರ್ಗೆ ಹೋದರೆ ಇಲ್ಲಿ ನಾವು ನೋಡ್ಬೋದು ಫೈನಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಇದೆ. ಇಲ್ಲಿ ನೋಡ್ತಾ ಹೋಗ್ಬೋದು ನೀವು, ಫ್ರೆಶ್ ರಿಜಿಸ್ಟ್ರೇಷನ್ಸ್ ಶಾಲ್ ಬಿ ಡನ್ ಫಾರ್ ಫೈನಲ್ ಸ್ಟ್ರೇ ವೇಕೆನ್ಸಿ ರೌಂಡ್. ಇಲ್ಲಿ ಒಂದು ಚೆನ್ನಾಗಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಫ್ಲೋ ಚಾರ್ಟ್ ಡಯಾಗ್ರಾಮನ್ನು ಕ್ಲೀನಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ MCC ಅವರು ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಥರ್ಡ್ ರೌಂಡ್ ಅಂತೂ ಆಯಿತು. ಥರ್ಡ್ ರೌಂಡಲ್ಲಿ ಯಾರಿಗೆ ಸೀಟ್ ಸಿಕ್ಕಿದ್ದಿಲ್ಲಲ್ಲ, ರೌಂಡ್ 3 ಸೀಟ್ ನಾಟ್ ಅಲಾಟೆಡ್ ಎಲಿಜಿಬಲ್ ಫಾರ್ ಸ್ಟ್ರೇ ವೇಕೆನ್ಸಿ ರೌಂಡ್. ಯಾರು ಸಿಕ್ಕು ಮತ್ತು ಹೋಗಿಲ್ಲ ಮತ್ತು ಯಾರಿಗೆ ಸಿಕ್ಕಿದೆ ಅವರು ಸ್ಟ್ರೇ ವೇಕೆನ್ಸಿ ರೌಂಡಿಗೆ ಅಲೋ ಇರೋದಿಲ್ಲ. ಸ್ಟ್ರೇ ವೇಕೆನ್ಸಿ ರೌಂಡ್ ಅಂದರೆ ಈಗ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಹೇಗಿರುತ್ತಲ್ಲ ಹಾಗೆ ಸೆಕೆಂಡ್ ರೌಂಡಿಂದ ಸೀಟ್ ಉಳಿದಿದ್ದನ್ನು ಮಾಪಪ್ ರೌಂಡಿಗೆ ಹಾಕ್ತಾರೆ, ಮಾಪಪ್ ರೌಂಡಿಂದ ಸೀಟ್ ಉಳಿದಿದ್ದನ್ನು ಸ್ಟ್ರೇ ವೇಕೆನ್ಸಿ ರೌಂಡಿಗೆ ಬಂದಿರುತ್ತೆ. ಅದರಲ್ಲಿ ಯಾವುದಾದಿರುತ್ತೆ ಅದನ್ನ ಸೀಟ್ ಫೈನಲ್ ಆಗಿ ಅಲಾಟ್ ಮಾಡ್ತಾರೆ. ಯೂಶ್ವಲಿ ಗೌರ್ಮೆಂಟ್ ಸೀಟ್ಸ್ ಬಂದಿರೋದಿಲ್ಲ, ಬಂದರೂ ಕೆಲವೊಂದು ಮಾತ್ರ ಬಂದಿರುತ್ತೆ. ಮ್ಯಾಕ್ಸಿಮಮ್ ಡೀಮ್ಡ್ ಯೂನಿವರ್ಸಿಟಿ ಮತ್ತು ಬೇರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದ ಸೀಟ್ಸ್ಗಳು ಉಳಿದಿರುತ್ತೆ. ಇಲ್ಲಿ ನೋಡ್ಬೋದು ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಲೇಬೇಕು ಎಲ್ಲರೂ, ಯಾರೇ ಆಗಿರಲಿ ಎಲಿಜಿಬಲ್ ಇದ್ದವರು ಎಲ್ಲರೂ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಲೇಬೇಕು, ಪೇಮೆಂಟ್ ಮಾಡಿ. ಆ್ಯಂಡ್ ದೆನ್ ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು. ದೆನ್ ಸೀಟ್ ಅಲಾಟ್ ಆದರೆ ಇಫ್ ಸೀಟ್ ಅಲಾಟೆಡ್ ದೆನ್ ಜಾಯಿನ್ಸ್ ದ ಸೀಟ್ ಅಟ್ ಕಾಲೇಜ್. ಒನ್ಸ್ ಜಾಯಿನ್ ಕ್ಯಾಂಡಿಡೇಟ್ ಕ್ಯಾನಾಟ್ ರಿಸೈನ್. ಒಮ್ಮೆ ಕಾಲೇಜಿಗೆ ಜಾಯ್ನ್ ಆದರೆ ವಾಪಸ್ ಬರೋ ಆಗಿಲ್ಲ, ಅದು ಗೊತ್ತಿದೆ. ಇಫ್ ಕಾಲೇಜ್ ಅಲಾಟೆಡ್ ಬಟ್ ನಾಟ್ ಜಾಯ್ನ್, ಕಾಲೇಜ್ ಸಿಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಕಾಲೇಜ್ ಸಿಕ್ಕಿದೆ ಬಟ್ ನಾಟ್ ಜಾಯ್ನ್ ಅಂದರೆ ಫೀಚರ್ ಆಫ್ ಫೀಸ್ ಕಟ್ಟಿರ್ತೀರಲ್ಲ, ಕಾಸ್ಟ್ ಆ್ಯಂಡ್ ಡೆಪಾಸಿಟ್, ಅದನ್ನು ಮುಟ್ಟುಗೋಲಾಗ್ತಾರೆ. ಆ್ಯಂಡ್ ಕ್ಯಾನಾಟ್ ಪಾರ್ಟಿಸಿಪೇಟ್ ಇನ್ ಫರ್ದರ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಇಫ್ ಎನಿ. ಸ್ಟ್ರೇ ವೇಕೆನ್ಸಿ ರೌಂಡ್ ಆದಮೇಲೆ ಕೆಲವೊಂದು ವರ್ಷಗಳಲ್ಲಿ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಮಾಡ್ತಾರೆ. ಆ ರೌಂಡ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶವಿರೋದಿಲ್ಲ. ನೆಕ್ಸ್ಟು ಸ್ಟ್ರೇ ವೇಕೆನ್ಸಿ ರೌಂಡ್ ಬಗ್ಗೆ ನೋಡ್ಲಿಕ್ಕೆ ಹೋದರೆ ಇಲ್ಲಿ ನೋಡ್ಬೋದು, ಫ್ರೆಶ್ ರಿಜಿಸ್ಟ್ರೇಷನ್ಸ್ ಶಾಲ್ ಬಿ ಡನ್ ಫಾರ್ ಫೈನಲ್ ಸ್ಟ್ರೇ ವೇಕೆನ್ಸಿ ರೌಂಡ್. ಡಾಟಾ ವಿಲ್ ಬಿ ಶೇರ್ಡ್ ವಿತ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಆಫ್ಟರ್ ರೌಂಡ್ 3. ಆ್ಯಂಡ್ ಇಫ್ ಎನಿ ಕ್ಯಾಂಡಿಡೇಟ್ ಹ್ಯಾಸ್ ಇಸ್ ನೇಮ್ ಇನ್ ದ ಲಿಸ್ಟ್ ಆಫ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಇನ್ ಐದರ್ ಸೆಂಟರ್ ಆರ್ ಸ್ಟೇಟ್. ಯಾರಿಗಾದ್ರೂ ರೌಂಡ್ 3ಗಿಂತ ಅಥವಾ ರೌಂಡ್ 3ಗಿಂತ ಹಿಂದೆ ಅಂದರೆ ರೌಂಡ್ 1 ಮತ್ತು ರೌಂಡ್ 2 ಅಲ್ಲಿ ಸೆಂಟ್ರಲ್ MCCಯಲ್ಲಿ ಅಥವಾ ಕರ್ನಾಟಕ ಅಥವಾ ಯಾವುದೇ ರಾಜ್ಯಗಳಲ್ಲಿ ಸಿಕ್ಕಿತ್ತಂದರೆ ಅಂಥ ಕ್ಯಾಂಡಿಡೇಟ್ಸ್, ದೆನ್ ಸಚ್ ಕ್ಯಾಂಡಿಡೇಟ್ಸ್ ಶಾಲ್ ಬಿ ಎಲಿಮಿನೇಟೆಡ್ ಫ್ರಮ್ ದ ಆಲ್ ಇಂಡಿಯಾ ಸ್ಟ್ರೇ ವೇಕೆನ್ಸಿ ರೌಂಡ್. ಆಲ್ ಇಂಡಿಯಾ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಅವರಿಗೆ ಭಾಗವಹಿಸಲು ಎಲಿಜಿಬಿಲಿಟಿ ಇರೋದಿಲ್ಲ. ನೆಕ್ಸ್ಟ್ ಪಾಯಿಂಟು, ಆಲ್ ಇಂಡಿಯಾ ಕೋಟಾ ಸ್ಟ್ರೇ ವೇಕೆನ್ಸಿ ರೌಂಡ್ ಫಾರ್ ವೇಕೆಂಟ್ ಸೀಟ್ಸ್ ಆಫ್ ರೌಂಡ್ 3 ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿ ಸೀಟ್ಸ್ ಶಾಲ್ ಬಿ ಕಂಡಕ್ಟೆಡ್ ಬೈ MCC ಆಫ್ DGHS ಮಾಡ್ತಾರೆ. ಯಾವುದಾದ್ರು ರೌಂಡ್ 3 ಉಳಿದಿದ್ದು ಮತ್ತು ಡೀಮ್ಡ್ ಯೂನಿವರ್ಸಿಟಿ ಕೂಡ ಮಾಡ್ತಾರೆ. ಫಾರ್ ಡೀಮ್ಡ್ ಯೂನಿವರ್ಸಿಟಿ ಅದು ಸ್ಪೆಷಲಾಗಿ ಲಾ ಮೆನ್ಷನ್ ಮಾಡಿದ್ದಾರೆ, ಅದು ಅವಶ್ಯ ಇಲ್ಲ ನಮಗೆ. If a candidate is allotted a seat in stray round, he has to join the allotted seat or college. If the candidate does not join the allotted seat, his or her security deposit will be forfeited and the candidate will not be eligible to participate in the
ಫರ್ದರ್ ರೌಂಡ್ಸ್ ಇಫ್ ಎನಿ. ಈಗಾಗಲೇ ನಾನು ಮೆನ್ಷನ್ ಮಾಡಿದ್ದೆ ಅದ್ರ ಬಗ್ಗೆ, ಅದೇ ಥರ ಇಲ್ಲಿ ಲಾಸ್ಟ್ ಪಾಯಿಂಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಫೀ ಅಥವಾ ಸ್ಟೈಪಂಡ್ ಫೀಸ್ ನಾವು ಕಾಷನ್ ಡೆಪಾಸಿಟ್ ಕಟ್ಟಿದ್ದು ಯಾವಾಗ ರೀಫಂಡ್ ಆಗುತ್ತೆ, ಯಾರಿಗೆ ರೀಫಂಡ್ ಆಗುತ್ತೆ ಅನ್ನೋದನ್ನು ಇನ್ಫಾರ್ಮೇಷನ್ ಬುಲೆಟಿನಲ್ಲಿ MCC ಅವರು ತಿಳಿಸಿದ್ದಾರೆ. ಅದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಕ್ವಶನ್ ಏನಿದೆ, ವಾಟ್ ಅಬೌಟ್ ಕಂಡೀಷನ್ ಆಫ್ ಸ್ಟೈಪಂಡ್ ಆರ್ ಫೀ ಸ್ಟ್ರಕ್ಚರ್ ಆರ್ ಕೋರ್ಸ್ ಡ್ಯೂರೇಷನ್ ಬಾಂಡ್ ಅಮೌಂಟ್ ರೆಂಡರಿಂಗ್ ಆಫ್ ಸರ್ವಿಸ್ ಇನ್ ರೂರಲ್ ಆರ್ ಟ್ರೈಬಲ್ ಏರಿಯಾ NRI ಫೀಸ್ ಲೊಕೇಶನ್ ಅಪ್ಲಿಕೇಬಲ್ ಇನ್ ಇದಲ್ಲ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಎಷ್ಟೆಷ್ಟು ಫೀಸ್ಗಳನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ರೀಫಂಡಲ್ಲಿ ಇಲ್ಲಿದೆ, ವೆನ್ ಆ್ಯಂಡ್ ವೇರ್ ದಿಸ್ ಸೆಕ್ಯೂರಿಟಿ ಡೆಪಾಸಿಟ್ ವಿಲ್ ಬಿ ರೀಫಂಡೆಡ್ ಅಂತ ಇದೆ. ಅದಕ್ಕೆ ಆನ್ಸರ್ ಏನು ನೋಡಿ, ಸೆಕ್ಯೂರಿಟಿ ಅಮೌಂಟ್ ವಿಲ್ ಬಿ ರೀಫಂಡೆಡ್ ಓನ್ಲಿ ಆಫ್ಟರ್ ದ ಕಂಪ್ಲೀಷನ್ ಆಫ್ ಆಲ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್. ಅಂದರೆ ಎಲ್ಲ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಕೂಡ ಮುಗಿಬೇಕು. ಇಫ್ ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡ್ ಇದ್ದರೆ ಅದು ಕೂಡ ಮುಗಿಬೇಕು, ಅದಾದಮೇಲೆ ಬರೋದು, ಮಿಡಲಲ್ಲಿ ಬರೋಲ್ಲ. MCC ವಿಲ್ ನೋಟಿಫೈ ಅಬೌಟ್ ದ ಕಂಪ್ಲೀಷನ್ ಕೌನ್ಸಿಲಿಂಗ್ ಆನ್ ದೇರ್ ಪೋರ್ಟಲ್. ಒಂದು MCC.nic.in ಅಲ್ಲಿ ಒಂದು ಫೈನಲ್ ಆಗಿ ಒಂದು ನೋಟಿಸ್ ಕೊಡ್ತಾರೆ, ಈ ವರ್ಷದ ಎಲ್ಲ ಒಂದು ಕೌನ್ಸಿಲಿಂಗ್ಗಳು ಮುಗಿದಿದೆ ಅಂತ. ದೆನ್ ದ ಫೈನಾನ್ಷಿಯಲ್ ಕಸ್ಟಡಿಯನ್ ವಿಲ್ ಇನಿಷಿಯೇಟ್ ದ ರಿಫಂಡ್ ಆಫ್ ಸೆಕ್ಯೂರಿಟಿ ಡೆಪಾಸಿಟ್ ವಿದಿನ್ 15 days ಆಫ್ ಸಚ್ ನೋಟಿಫಿಕೇಷನ್. ಆ ನೋಟಿಸ್ ಬಂದ ನಂತರ 15 ದಿವಸದ ಒಳಗೇನೆ ಅವರು ಎಲ್ಲ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ವಿದಿನ್ 30 days ಆಫ್ ಸಚ್ ನೋಟಿಫಿಕೇಷನ್. 15 ದಿವಸದಿಂದ ಸ್ಟಾರ್ಟ್ ಆಗುತ್ತೆ, 30 ದಿವಸದ ಒಳಗೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ದ ಸೆಕ್ಯೂರಿಟಿ ಅಮೌಂಟ್ ಎಲ್ಲಿ ಹೋಗುತ್ತೆ ಇದು ಅಂತ ನೋಡೋದಾದರೆ, ಒಂದು ನಿಮಿಷ, the security amount will be refunded to the same account from where the security amount was initially deposited by the candidate. ನೀವು ಅಪ್ಲಿಕೇಶನ್ ಹಾಕುವಾಗ ಯಾವಾಗ ನೀವು ಅಪ್ಲಿಕೇಶನ್ ಫೀಸನ್ನು ಹಾಕಿದ್ರಲ್ಲ ಅಥವಾ ಕಾಷನ್ ಡೆಪಾಸಿಟ್ ಕಟ್ಟಿದ್ರಲ್ಲ, ಅದೇ ಅಕೌಂಟ್ ಮತ್ತು ಅದೇ IFSC ಕೋಡಿಗೆ ನಿಮ್ಮದು ಅಕೌಂಟ್ ಏನಿದೆಯಲ್ಲ, ಅಮೌಂಟ್ ಇದೆಯಲ್ಲ ಕಾಷನ್ ಡೆಪಾಸಿಟಿಂದು, ಅದು ನೀವು ಎಲಿಜಿಬಲ್ ಆಗಿದ್ದರೆ, ಯಾವುದೂ ರೂಲ್ಸನ್ನು ವೈಲೇಟ್ ಮಾಡದೇ ಇದ್ದರೆ, ಸೀಟ್ ಸಿಗದೇ ಇದ್ದರೆ ನಿಮಗದು ಫೈನಲಿ ಬಂದು ತಲುಪುತ್ತೆ. ನೋಡಿ ಇನ್ನೊಂದು ಪಾಯಿಂಟು, ಇಫ್ ದ ಸೆಕ್ಯೂರಿಟಿ ಅಮೌಂಟ್ ವಾಸ್ ಡೆಪಾಸಿಟೆಡ್ ಥ್ರೂ ಕಾರ್ಡ್ ನಂಬರ್ ಸೋಸು, ದೆನ್ ದ ರಿಫಂಡ್ ವಿಲ್ ಗೋ ಟು ದ ಸೇಮ್ ನಂಬರ್ ಓನ್ಲಿ ಅಂತ ಹೇಳಿದ್ದಾರೆ. ಇಫ್ ದ ಸೆಕ್ಯೂರಿಟಿ ಅಮೌಂಟ್ ವಾಸ್ ಡೆಪಾಸಿಟೆಡ್ ಫ್ರಮ್ ಅಕೌಂಟ್ ನಂಬರ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ IFSC ಕೋಡ್ ದಿಸ್ ಮಚ್, ದೆನ್ ದ ರಿಫಂಡ್ ವಿಲ್ ಗೋ ಟು ಅಕೌಂಟ್ ನಂಬರ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ IFSC ಕೋಡ್ ದ್ಯಾಟ್ ಓನ್ಲಿ. ಅಂದರೆ ಯಾವುದಕ್ಕೆ ಕಳಿಸಿರ್ತಿರಲ್ಲ ಡೈರೆಕ್ಟ್ ಅಲ್ಲಿಗೆ ಬರುತ್ತೆ. ಹೆನ್ಸ್ ದ ಕ್ಯಾಂಡಿಡೇಟ್ಸ್, ಇದು ಇಂಪಾರ್ಟೆಂಟ್ ನೋಟಿಸ್ ನೆನ್ಪಿಟ್ಕೊಳ್ಳಿ, ಹೆನ್ಸ್ ದ ಕ್ಯಾಂಡಿಡೇಟ್ ಮಸ್ಟ್ ಕೀಪ್ ದೇರ್ ಕಾರ್ಡ್ ಆರ್ ಬ್ಯಾಂಕ್ ಅಕೌಂಟ್ ಆಕ್ಟಿವ್ till refund process is completed. If card or bank account is closed before the completion of refund, the bankers will not be able to complete the refund process. ನೀವು ಆ ಟ್ರಾನ್ಸಾಕ್ಷನ್ ಆಗೋಕ್ಕಿಂತ ಮೊದಲೇ ನಿಮ್ಮ ಕಾರ್ಡ್ ಅಥವಾ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗಿದ್ದರೆ ಆ ರಿಫಂಡ್ ಪ್ರೊಸೆಸ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ದ ಬ್ಯಾಂಕರ್ಸ್ ವಿಲ್ ಟೇಕ್ ಲಾಂಗ್ ಟೈಮ್ ಟು ಐಡೆಂಟಿಫೈ ಆ್ಯಂಡ್ ರಿಟರ್ನ್ ದ ಫೇಲ್ಡ್ ರಿಫಂಡ್ಸ್ ಟು ಫೈನಾನ್ಷಿಯಲ್ ಕಸ್ಟಡಿಯನ್ ಆ್ಯಂಡ್ ಎ ಲಾಟ್ ಆಫ್ ಲೀಗಲ್ ಫಾರ್ಮಾಲಿಟೀಸ್ ಆರ್ ಟು ಬಿ ಕಂಪ್ಲೈಡ್ ಫಾರ್ ಇನಿಷಿಯೇಟಿಂಗ್ ರೀಫಂಡ್ ಟು ಡಿಫ್ರೆಂಟ್ ಬ್ಯಾಂಕ್ ಅಕೌಂಟ್. ಮತ್ತೆ ನೀವು ಬೇರೆ ಬ್ಯಾಂಕ್ ಅಕೌಂಟ್ ಕೊಟ್ಟು, ಲಾಸ್ಟ್ ಟೈಮ್ ಆಗಿತ್ತು ಇದು ಕೂಡ 2024 ಇದೇ ಥರ ಒಂದು ನೋಟಿಸ್ ಕೊಡ್ತಾರೆ, ಬಟ್ ಇಟ್ ಟೇಕ್ಸ್ ಎ ಲಾಂಗ್ ಟೈಮ್ ಅಂತ ಹೇಳ್ತಾರೆ. ಹೆನ್ಸ್ ದ ರಿಫಂಡ್ ಟು ನ್ಯೂ ಬ್ಯಾಂಕ್ ಅಕೌಂಟ್ ವಿಲ್ ಟೇಕ್ ವೆರಿ ಲಾಂಗ್ ಟೈಮ್. ನೈದರ್ ಫೈನಾನ್ಷಿಯಲ್ ಕಸ್ಟಡಿಯನ್ ನಾರ್ MCC ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಸಚ್ ಡಿಲೇ. ಇಫ್ ನಿಮ್ದು ಆ ಕೇಸ್ ಏನಾದರೂ ಆಗಿದ್ದರೆ ಏನು ಟೆನ್ಷನ್ ತೊಗೋಬೇಡಿ, ಆಗುತ್ತೆ, ಬಟ್ ಸ್ವಲ್ಪ ಲೇಟ್ ಆಗುತ್ತೆ. 30 days ಅಂತ ಹೇಳ್ತಿದಾರಲ್ಲ, ಇದು 30 days ಅಮೌಂಟ್ ಬರಲ್ಲ, ಸ್ವಲ್ಪ ಡಿಲೇ ಆಗ್ಬೋದು. ದೆನ್ ನೀವು ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ದ ಸೆಕ್ಯೂರಿಟಿ ಡೆಪಾಸಿಟೆಡ್ ರೆಮಿಟೆಡ್ ಥ್ರೂ ಅನ್ರಿಲೇಟೆಡ್ ಕಾರ್ಡ್ ಆರ್ ಬ್ಯಾಂಕ್ ಅಕೌಂಟ್, ಅನ್ರಿಲೇಟೆಡ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟಿಂದ ಮಾಡಬಾರ್ದು ಅಂತ ಹೇಳಿದ್ದಾರೆ. ದೆನ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಡೂ ಐ ಹ್ಯಾವ್ ಟು ರಿಕ್ವೆಸ್ಟ್ ದ ಫೈನಾನ್ಷಿಯಲ್ ಕಸ್ಟಡಿಯನ್ ಟು ರಿಫಂಡ್ ದ ಸೆಕ್ಯೂರಿಟಿ ಅಮೌಂಟ್, ವಾಟ್ ಈಸ್ ದ ಶೆಡ್ಯೂಲ್ ಫಾರ್ ರಿಫಂಡ್ ಆಫ್ ಸೆಕ್ಯೂರಿಟಿ ಅಮೌಂಟ್ ಅಂತ ಹೇಳಿದೆ. ಅಂದರೆ MCCಗೆ ನಾವೇನಾದ್ರು ಸ್ಪೆಷಲಾಗಿ ಏನಾದರೂ ಲೆಟರ್ಗೆ ಬರೆಯೋದು ಅಥವಾ ಏನು ರಿಕ್ವೆಸ್ಟ್ ಬರೆಯೋದು ಏನಾರ ಇದೆಯಾ ಅಂತ ಕೇಳಿದಾಗ ಅಲ್ಲೇನಿದೆ, ನೋ, ಕ್ಯಾಂಡಿಡೇಟ್ ನೀಡ್ ನಾಟ್ ಅಪ್ರೋಚ್ ದ ಫೈನಾನ್ಷಿಯಲ್ ಕಸ್ಟಡಿಯನ್ ಫಾರ್ ರಿಫಂಡ್ ಆಫ್ ಸೆಕ್ಯೂರಿಟಿ ಅಮೌಂಟ್. The medical MCC will publish the list of candidates who are eligible for the refund of security amount in their portal. ಒಮ್ಮೆ ಎಲ್ಲ ಒನ್ಸ್ ಆಲ್ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಆರ್ ಕಂಪ್ಲೀಟೆಡ್, ಒನ್ಸ್ ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಫೈನಲಿ ಆಗಿ MCC ಅವರು ಅವರ ಒಂದು ವೆಬ್ಸೈಟಲ್ಲಿ ಯಾರ್ಯಾರ ಸ್ಟೂಡೆಂಟ್ಸ್ ಅಥವಾ ಕ್ಯಾಂಡಿಡೇಟ್ಸ್ ಈ ಕಾಷನ್ ಡೆಪಾಸಿಟ್ನ ರೀಫಂಡ್ ಪಡಲಿಕ್ಕೆ ಯಾರು ಎಲಿಜಿಬಲ್ ಇದ್ದಾರೋ ಅವ್ರದ್ದೊಂದು ಲಿಸ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ದ ಫೈನಾನ್ಷಿಯಲ್ ಕಸ್ಟಡಿಯನ್ ವಿಲ್ ಇನಿಷಿಯೇಟ್ ದ ರಿಫಂಡ್ ಆಫ್ ಸೆಕ್ಯೂರಿಟಿ ಅಮೌಂಟ್ ವಿದಿನ್ 15 ವರ್ಕಿಂಗ್ ಡೇಸ್ and complete the refund of security deposit within 30 days of publishing the eligible list in the MCC portal. ಆಯಿತಾ? ಓಕೆ, 15 days 30 days ಒಳಗೆ ಕೊಡ್ತಾರೆ. ಒನ್ಸ್ ದ ಫೈನಾನ್ಷಿಯಲ್ ಕಸ್ಟಡಿಯನ್ ಕಂಪ್ಲೀಟ್ಸ್ ದ ರಿಫಂಡ್, MCC ವಿಲ್ ಪಬ್ಲಿಷ್ ದ ರೀಫಂಡ್ ಡೀಟೇಲ್ಸ್ ಅಲಾಂಗ್ ವಿತ್ ದ ರೀಫಂಡ್ ಡೇಟ್ ಆ್ಯಂಡ್ ಟ್ರಾನ್ಸಾಕ್ಷನ್ ನಂಬರ್ ಆನ್ ದೇರ್ ಪೋರ್ಟಲ್ MCC.nic.in ವಿದಿನ್ 30 days ಆಫ್ ಪಬ್ಲಿಷಿಂಗ್ ದ ಎಲಿಜಿಬಲ್ ಲಿಸ್ಟ್ ಇನ್ ದ MCC ಪೋರ್ಟಲ್. ಆ ಲಿಸ್ಟ್ ಬಿಟ್ಟ ನಂತರ ಅದೇ 1 ತಿಂಗಳ ಒಳಗೆ ಎಲ್ಲ ರೀಫಂಡ್ ಮುಗಿದ ನಂತರ
ತಮ್ಮ ಅದೇ ಪೋರ್ಟಲಲ್ಲಿ mcc.nic.in ಅಲ್ಲಿ ಯಾವ್ಯಾವರಿಗೆ ಸ್ಟೂಡೆಂಟ್ಸಿಗೆ ರಿಫಂಡ್ ಆಗಿದೆ, ಯಾವ್ಯಾವ ಡೇಟಿಗೆ ರಿಫಂಡ್ ಆಗಿದೆ ಮತ್ತು ಯಾವ್ಯಾವ ಟ್ರಾನ್ಸಾಕ್ಷನ್ ನಂಬರ್ ಇದೆ ಅನ್ನೋದನ್ನು ಕ್ಲಿಯರಾಗಿ ಟ್ರಾನ್ಸ್ಪರೆನ್ಸಿ ಇರುವ ಸಲುವಾಗಿ, ಪಾರದರ್ಶಕತೆ ಮೇಂಟೈನ್ ಮಾಡೋ ಸಲುವಾಗಿ ಅವರು ವೆಬ್ಸೈಟಲ್ಲಿ ಬರುತ್ತೆ. ಅವಾಗ ನೀವು ಚೆಕ್ ಮಾಡ್ಕೋಬೋದು ನಮ್ಗೆ ಬಂದಿದೆಯಾ ಇಲ್ವಾ, ಏನು ಇಶ್ಯೂ ಆಗಿದೆ, ಬ್ಯಾಂಕಿಂದ ಇಶ್ಯೂವಾ, ಇನ್ನು ನಮ್ಮದು ಅಕೌಂಟ್ ನಂಬರ್ ಇದೆ ರಾಂಗ್ ಇದೆ ಗೊತ್ತಾಗುತ್ತೆ. ದೇರ್ ಫಂಡ್ ವಿಲ್ ಬಿ ಕ್ರೆಡಿಟೆಡ್ ಡಿಪೆಂಡಿಂಗ್ ಅಪಾನ್ ದ ಲೆವೆಲ್ ಆಫ್ ಡಿಜಿಟಲೈಸೇಷನ್ ಆಫ್ ಕ್ಯಾಂಡಿಡೇಟ್ಸ್ ಬ್ಯಾಂಕ್ ಟು ದ ಕ್ಯಾಂಡಿಡೇಟ್ಸ್ ಅಕೌಂಟ್ ಬಿಟ್ವೀನ್ 2 to 15 days ಫ್ರಮ್ ದ ಡೇಟ್ ಆಫ್ ರಿಫಂಡ್ ಬೈ ಫೈನಾನ್ಷಿಯಲ್ ಕಸ್ಟಡಿಯನ್. ಸೊ ಅರ್ಥ ಆಯ್ತಾ? ಈ ವಿಡಿಯೋದಲ್ಲಿ ಮೇನ್ ಇದನ್ನೇ ಹೇಳಬೇಕಾಗಿತ್ತು ನಾನು. ಸೊ ಯಾರ್ಯಾರು ತುಂಬ MCC ಕಾಷನ್ ಡೆಪಾಸಿಟ್ ಯಾವಾಗ ಬರುತ್ತೆ ಅನ್ನೋರು 15 days to 30 days ಆಫ್ಟರ್ ದ ಎಂಟೈರ್ ಕಂಪ್ಲೀಷನ್ ಆಫ್ ಆಲ್ ರೌಂಡ್ಸ್ ಆಗುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸ್ಬೇಕಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.